ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಯುದ್ಧದ ಕಾರ್ಮೋಡದ ಮಧ್ಯೆ ಮಹತ್ವದ ಬೆಳವಣಿಗೆ. ಸಶಸ್ತ್ರ ಹೆಚ್ಚಿಸಿಕೊಂಡು ಸಮರಕ್ಕೆ ಸಜ್ಜಾಯಿತ ಭಾರತ. ಪಹಲ್ಗಾಮ್ ದಾಳಿ ಆದಾಗಿನಿಂದಲೂ ಕೂಡ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಭಯೋತ್ಪಾದಕರನ್ನ ಹುಡುಕಿ ಧ್ವಂಸವನ್ನ ಮಾಡುತ್ತಿದೆ. ಇದೀಗ ಭಾರತ ತನ್ನ ಬಲವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳೋದಕ್ಕೆ ಯುದ್ಧ ವಿಮಾನಗಳ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿರುವಂತದ್ದು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಭಾರತ ಪಾಕಿಸ್ತಾನ ನಡುವೆ ಯುದ್ಧದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲ ಬಾರಿಗೆ ಪ್ರವಾಸಿಗರನ್ನ ಗುರಿಯಾಗಿ ಇಟ್ಕೊಂಡು ಭಯೋತ್ಪಾದಕರು ದಾಳಿಯನ್ನ ನಡೆಸಿದ್ದು, ಅದರಲ್ಲಿ 26 ಮಂದಿ ಅಮಾಯಕರು ಬಲಿಯಾಗಿದ್ದಾರೆ. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಭಾರತ ಭಯೋತ್ಪಾದಕರನ್ನ ಸದೆಬಡಿತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡದ ನಂತರ ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಈ ಮಧ್ಯೆ ಭಾರತ ತನ್ನ ಬಲವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳೋದಕ್ಕೆ ಯುದ್ಧ ವಿಮಾನ ಖರೀದಿ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇನ್ನೇನು ಸಮರ ಶುರುವಾಗೇ ಬಿಡ್ತು ಎಂದು ಕಾಣುವ ಎಲ್ಲಾ ಲಕ್ಷಣಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಗೋಚರಿಸ್ತಾ ಇದೆ. LOCಯಲ್ಲಿ ಎರಡೂ ಕಡೆಯಿಂದ ನಿರಂತರ ಗುಂಡಿನ ಚಕಮಕಿಗಳು ನಡೀತಾ ಇದೆ. ಹಲವಾರು ಭಯೋತ್ಪಾದಕರ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಪ್ರವಾಸಿಗರ ಹತ್ಯಾಕಾಂಡದ ನಂತರ ಇಡೀ ದೇಶವು ದುಃಖ ಹಾಗೂ ಕೋಪದಲ್ಲಿ ಮುಳುಗಿರುವಂತದ್ದು. ಈ ಮಧ್ಯೆ ಭಾರತ ಸರ್ಕಾರ ಮತ್ತೊಂದು ಮಹತ್ವದ ನಿರ್ಧಾರಕ್ಕೆ ಕೈ ಹಾಕಿರುವಂತದ್ದು. ಇದೀಗ ಭಾರತ ಸೇನೆಯ ಬಲವನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಸಶಸ್ತ್ರವನ್ನ ಹೆಚ್ಚಿಸಿಕೊಂಡು ಯುದ್ಧ ವಿಮಾನಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಂಡು ಒಪ್ಪಂದವೊಂದಕ್ಕೆ ಸಹಿಯನ್ನ ಹಾಕಿರುವಂತದ್ದು ಭಾರತೀಯ ಸೇನೆಗೆ ಬಲವನ್ನ ತಂದುಕೊಡ್ತಾ ಇದೆ. ಈ ಒಂದು ಮಾಹಿತಿಯ ಬಗ್ಗೆ ತಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.